ಇನ್ನು ಸಂಪುಟ ಪುನರ್ರಚನೆ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೋ ಒಬ್ಬೊಬ್ಬರಾಗಿ ಈಗ ನಾನು ಕೂಡ ಆಕಾಂಕ್ಷಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹುಬ್ಬಳ್ಳಿ ನಗರ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಖಚಿತಪಡಿಸಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ನಗರದ ಪೂರ್ವ ಕ್ಷೇತ್ರದ ಶಾಸಕರು. ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಿರೋದು ನಿಜ. ಈ ಹಿಂದೆ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಈಗಲೂ ಆಕಾಂಕ್ಷಿನೇ. ಅವ್ರು ಹೇಳ್ತಾರೆ, ಮುಂಬೈ ಕರ್ನಾಟಕದಲ್ಲಿ ದಲಿತ ಸಮುದಾಯದವರು ಸಚಿವರಾಗಿಲ್ಲ, ಹೊಸ ಮುಖಗಳಿಗೆ ಕೂಡ ಅವಕಾಶ ಕೊಡಬೇಕು. ನಾನು ಕೂಡ ಮೂರು ಬಾರಿ MLA ಆಗಿದ್ದೀನಿ, ನನ್ನನ್ನು ಕೂಡ ಈ ಬಾರಿ ಮಂತ್ರಿಮಂಡಲಕ್ಕೆ ಕನ್ಸಿಡರ್ ಮಾಡಬೇಕು, ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾಹಿತಿ ಇದೆ ಅಂತ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿದ್ದಾರೆ. ದಲಿತರ ಒಂದು ಬೇಡಿಕೆ ಕೂಡ ಇದೆ. ಯಾಕಂದರೆ ಈ ಮುಂಬೈ ಕರ್ನಾಟಕದಲ್ಲಿ ಶಂಕರಾನಂದ್ ಅವರು ಕೇಂದ್ರ ಸಚಿವರಾದಂಥ ಶಂಕರಾನಂದ್ ಅವರು ಮಾಜಿ ಕೇಂದ್ರ ಸಚಿವರಾದ ಅವರು ಆದಮೇಲೆ ಅವರ ಚಿರಂಜೀವಿಯರ ತರುವಾಯ ಯಾರಿಗೂ ಕೂಡ ಈ ಅವಕಾಶ ಈ ಭಾಗಕ್ಕೆ ದೊರಕಿಲ್ಲ. ಖಂಡಿತವಾಗಿ ಕೂಡ ಅದಕ್ಕೆ ನಾನು ಈ ಬಾರಿ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರುಗಳಿಗೆ, ನಮ್ಮ CM, ಡೆಪ್ಟಿ CM ಮತ್ತು ಹೈಕಮಾಂಡಿಗೂ ಕೂಡ ಮನವಿ ಮಾಡಿಕೊಳ್ತೀನಿ, ಹೋಗ್ಬಿಟ್ಟು ಇದು ಕೊಡೋದ್ರಿಂದ ಬಹುಶಃ ಈ ಭಾಗದಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಭಾಳ ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ, ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಖಂಡಿತವಾಗಿ ಕೂಡ ಆ ನಿಟ್ಟಿನಲ್ಲಿ ನಾನು ಈ ಬಾರಿ ಪಕ್ಷಕ್ಕೆ ಸ್ವಲ್ಪ ವಿನಂತಿ ಮಾಡಿಕೊಂಡು ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಕೇಳ್ಕೊಳ್ತೀನಿ.